ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಆಕಳು ಅಂದ್ಕೂಡ್ಲೆ ನಮಗೆ ನೆನಪಾಗೋದು ಚಿಕ್ಕ ವಯಸ್ಸಲ್ಲಿ ಕಲಿತ ಪುಣ್ಯಕೋಟಿಯ ಕತೆ. ಎಷ್ಟು ಚೆನ್ನಾಗಿತ್ತಲ್ವಾ ಆ ಹಾಡು ಮತ್ತು ಆ ಕತೆ. ಇವತ್ತು ನಮ್ಮ ಅಜ್ಜಿ ಈ ಹಾಡನ್ನು ಕಥೆಯ ರೂಪದಲ್ಲಿ ಹೇಳ್ತಾಳಂತೆ. ನಾನಂತೂ ಕೇಳೋಕೆ ಕಾಯ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ಹಿಂದೊಮ್ಮೆ ಅರುಣಾದ್ರಿ ಅನ್ನೋ ಒಂದು ದೊಡ್ಡ ಪರ್ವತದ ಹತ್ತಿರ ದೊಡ್ಡದಾದ ಕಾಡಿತ್ತು. ಅಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ವಾಸ ಮಾಡ್ತಾ ಇದ್ವು. ಹಾಗೆ ಅಲ್ಲೇ ಸಮೀಪ ಒಂದು ಹುಲ್ಲುಗಾವಲಿತ್ತು. ಹಸಿರು ಹುಲ್ಲು ಸೊಂಪಾಗಿ ಬೆಳೆದಿತ್ತು. ಅಲ್ಲೇ ಹತ್ತಿರದಲ್ಲಿ ಕಾಳಿಂಗ ಅನ್ನೋ ಗೊಲ್ಲನೊಬ್ಬ ವಾಸ ಮಾಡ್ತಾ ಇದ್ದ. ಆತನ ಬಳಿ ಒಂದಷ್ಟು ಹಸುಗಳಿದ್ವು. ದಿನ ಆತ ಕೊಟ್ಟಿಗೆಯಿಂದ ಹಸುಗಳನ್ನು ಹೊಡೆದುಕೊಂಡು ಆ ಹುಲ್ಲುಗಾವಲಿಗೆ ಬರ್ತಾ ಇದ್ದ. ತನ್ನ ದನಗಳನ್ನೆಲ್ಲ ಮೇಯೋಕೆ ಬಿಟ್ಟು ಒಂದು ಮಾವಿನ ಮರದ ಕೆಳಗೆ ಕೂತು ಸುಶ್ರಾವ್ಯವಾಗಿ ಕೊಳಲನ್ನು ನುಡಿಸ್ತಾ ಇರ್ತಿದ್ದ. ದನಗಳು ಸಹ ಆತನ ಕೊಳಲಿನ ನಾದ ಕೇಳ್ತಾ ಹುಲ್ಲು ಮೇಯ್ತಾ ಇದ್ವು. ಸಂಜೆವರೆಗೂ ಮೇಯ್ತಾ ಇದ್ದ ದನಗಳು ಗೊಲ್ಲ ಒಂದು ಸಲ ಕರೆದ್ರೆ ಮನೆಗೆ ವಾಪಸ್ ಹೋಗುವುದಕ್ಕೆ ಅಲ್ಲಿಗೆ ಬರ್ತಾ ಇದ್ವು. ಹಾಗೆ ಪಾತ್ರೆ ತುಂಬ ಹಾಲನ್ನು ಕೊಡ್ತಾ ಇದ್ವು. ಹೀಗೆ ಎಂದಿನಂತೆ ಆ ಗೋಪಾಲಕ ತನ್ನ ಹಸುಗಳನ್ನು ಮೇಯಿಸೋಕೆ ಕರೆದೊಯ್ದ. ಹಸುಗಳು ಸಹ ಸೊಂಪಾದ ಹುಲ್ಲನ್ನು ಮೇಯ್ತಾ ಇದ್ವು. ಆ ಗುಂಪಲ್ಲಿ ಪುಣ್ಯಕೋಟಿ ಅನ್ನೋ ಹಸು ಇತ್ತು. ಆ ಹಸು ಮೇಯ್ತಾ ಮೇಯ್ತಾ ತನ್ನ ಗುಂಪನ್ನು ಬಿಟ್ಟು ಬಲು ದೂರ ಬಂದುಬಿಡ್ತು. ಹೇಗಿರುವಾಗ ಅಲ್ಲೊಂದು ಬೃಹದಾಕಾರದ ಗುಹೆ ಇತ್ತು. ಅಲ್ಲಿ ಅರ್ಬುದ ಅನ್ನೋ ಹುಲಿ ವಾಸವಾಗಿತ್ತು. ಆ ಹುಲಿ ಕಳೆದ 7 ದಿನಗಳಿಂದ ಆಹಾರ ಸಿಗದೆ ಕಂಗಾಲಾಗಿ ಹೋಗಿತ್ತು. ಒಮ್ಮೆಲೆ ತನ್ನ ಗುಹೆಯ ಬಳಿ ದಷ್ಟಪುಷ್ಟವಾಗಿದ್ದ ಆಕಳು ಒಂದು ಮೇಯ್ತಾ ಇರುವುದನ್ನು ನೋಡಿ ಪರಮಾನಂದವಾಗೋಯ್ತು. ಆ ಅರ್ಬುದ ಹುಲಿ ತಡ ಮಾಡಲಿಲ್ಲ. ಒಮ್ಮೆಲೆ ಪುಣ್ಯಕೋಟಿ ಬಳಿ ಜಿಗಿದು ಅವಳು ತಪ್ಪಿಸ್ಕೊಂಡು ಹೋಗದೇ ಇರೋ ಥರ ಅಡ್ಡಗಟ್ಟಿಬಿಡ್ತು. ಆದರೆ ಪುಣ್ಯಕೋಟಿ ಶಾಂತವಾಗಿದ್ಲು. ಯಾವುದೇ ಭಯ ಆತಂಕನ ತೋರಿಸೋಕೆ ಹೋಗಲಿಲ್ಲ. ಆಗ ಆ ಅರ್ಬುದ ಅನ್ನೋ ಹುಲಿ, ನನಗೆ ವಿಪರೀತ ಹಸಿವಾಗಿದೆ, ನಿನ್ನನ್ನು ಒಂದೇ ಏಟಿಗೆ ತಿನ್ನುವಷ್ಟು ಆಸೆಯಾಗಿದೆ, ನೀನು ಸಾಯೋಕೆ ಸಿದ್ಧಳಾಗು ಅಂತ ಹೇಳ್ತು. ಆಗ ಪುಣ್ಯಕೋಟಿ, ಹುಲಿಯೇ, ನನ್ನನ್ನು ನೀನು ತಿನ್ನೋದಕ್ಕೆ ನನಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ನನ್ನದೊಂದು ಚಿಕ್ಕ ಪ್ರಾರ್ಥನೆ ಇದೆ. ಅದನ್ನು ನೀನು ನನ್ನ ಕೊನೆಯಾಸೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ನಡೆಸ್ಕೊಡು ಅಂತ ಹುಲಿ ಹತ್ರ ಕೇಳ್ಕೊಳ್ತು. ಆಗ ಹುಲಿಗೆ ಆಶ್ಚರ್ಯ ಆಯಿತು. ಸಾಯೋ ಸಮಯದಲ್ಲಿ ಈ ತರಹದ ಮಾತುಗಳು ಬಹಳ ವಿಚಿತ್ರ ಅಂತ ಅನ್ನಿಸ್ತು. ಅದೇನು ನಿನ್ನ ಕೋರಿಕೆ ಅಂತ ಕೇಳ್ತು. ಆಗ ಆ ಪುಣ್ಯಕೋಟಿ, ತನಗೆ ಹಾಲನ್ನು ಉಣ್ಣೋ ಪುಟ್ಟ ಕರು ಇದೆ. ಅದು ನಾನು ಮರಳಿ ಬರ್ತೀನಂತ ಆಸೆ ಕಣ್ಗಳಿಂದ ಕೊಟ್ಟಿಗೆಯಲ್ಲಿ ಕಾಯ್ತಾ ಇರತ್ತೆ. ನಾನು ಹೋಗದೇ ಇದ್ದರೆ ಅದಕ್ಕೆ ಆಘಾತವಾಗುತ್ತೆ. ನನಗೆ ಒಂದು ಅವಕಾಶ ಕೊಡು, ನಾನು ಬೇಗನೆ ಹೋಗಿ ಕರುವಿಗೆ ಹಾಲನ್ನು ಕುಡಿಸಿ ವಾಪಸ್ ಬರ್ತೀನಿ ಅಂತ ವಿನಯದಿಂದ ಕೇಳ್ಕೊಳ್ತು. ಆಗ ಆ ಹುಲಿ ಜೋರಾಗಿ ನಗೋಕ್ಕೆ ಶುರು ಮಾಡ್ತು. ನೀನು ನನ್ನನ್ನು ಮೂರ್ಖನನ್ನಾಗಿಸ್ಬೇಕು ಅಂತಿದ್ದೀಯಾ? ನಾನೇನಾದರೂ ನಿನ್ನನ್ನು ನಂಬಿ ಮನೆಗೆ ಹೋಗೋಗ್ಬಿಟ್ರೆ ಮತ್ತೆ ವಾಪಸ್ ಬರ್ತೀಯ ಅಂತ ಹೇಗೆ ನಂಬೋದು? ನನಗೆ ಹೊಟ್ಟೆ ತುಂಬಾ ಹಸಿದಿದೆ. ಈ ಸಮಯದಲ್ಲಿ ನಿನ್ನ ಬಿಟ್ಟು ಕಳಿಸಿದ್ರೆ ನನ್ನಂಥ ಮೂರ್ಖ ಇನ್ನೊಬ್ಬ ಇರೋದಿಲ್ಲ ಅಂತ ಹೇಳ್ತು. ಆದರೆ ಪುಣ್ಯಕೋಟಿ, ಇಲ್ಲ, ನನಗೆ ಸುಳ್ಳು ಮಾತನಾಡಿ ಗೊತ್ತಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಕೊಟ್ಟಿರೋ ಮಾತಿಗೆ ನಾನೇನಾದರೂ ತಪ್ಪು ಬಿಟ್ಟರೆ ಆ ದೇವರು ಯಾವತ್ತೂ ಮೆಚ್ಚೋದಿಲ್ಲ ಅಂತ ಹೇಳ್ತು. ಪುಣ್ಯಕೋಟಿ ಮಾತನ್ನು ಕೇಳಿ ಹುಲಿಗೆ ಕೊಂಚ ನಂಬಿಕೆ ಬಂತು. ಸರಿ, ಹೋಗ್ಬಾ ಅಂತ ಕಳುಹಿಸ್ಕೊಡ್ತು. ತನ್ನ ಕರುವನ್ನು ನೋಡೋಕೆ ಅಂತ ಹಸು ಓಡೋಡಿ ಬಂತು. ಹೊಟ್ಟೆ ತುಂಬುವಷ್ಟು ಹಾಲನ್ನು ಕುಡಿಸ್ತು. ಅವಳ ಮೈಯೆಲ್ಲ ನೆಕ್ಕಿ, ಕರುವೆ, ನಾನಿವತ್ತು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಒಂದು ಹುಲಿಗೆ ಮಾತು ಕೊಟ್ಟು ಬಂದಿದ್ದೀನಿ. ಆದ್ದರಿಂದ ನೀನಿನ್ನೂ ಒಬ್ಬಂಟಿಯಾಗ್ತೀಯ ಅಂತ ಕಣ್ಣೀರು ಹಾಕ್ತು. ಆಗ ಕರು, ಅಮ್ಮ, ನೀ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ. ನಾನು ಇನ್ನು ಯಾರನ್ನು ಅಮ್ಮ ಅಂತ ಕರೀಲಿ? ಯಾರ ಹಾಲನ್ನು ಕುಡೀಲಿ? ಹುಲಿ ಹತ್ರ ಹೋಗೋದು ಬೇಡ, ಇಲ್ಲೇ ಇರು ಅಂತ ಅಳೋಕೆ ಶುರು ಮಾಡ್ತು. ಆಗ ಪುಣ್ಯಕೋಟಿ, ಇಲ್ಲ, ಕೊಟ್ಟ ಮಾತನ್ನು ಯಾವುದೇ ಕಾರಣಕ್ಕೂ ತಪ್ಪೋದಿಲ್ಲ.
ಅದು ದೇವರಿಗೆ ವಿರುದ್ಧ ನಡೆದ ಹಾಗಾಗತ್ತೆ. ಆದ್ದರಿಂದ ನಾನು ಹೋಗಲೇಬೇಕು ಅಂತ ಹೇಳ್ತು. ಹಾಗೆ ಕೊಟ್ಟಿಗೆಯಲ್ಲಿದ್ದ ತನ್ನ ಸ್ನೇಹಿತರಿಗೆ ತನ್ನ ಕಂದಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹುಲಿ ಗುಹೆ ಕಡೆಗೆ ಹೆಜ್ಜೆ ಹಾಕ್ತು. ಇತ್ತ ಹುಲಿ ಹಸಿವಿನಿಂದ ಬಳಲಿ ಹೋಗಿತ್ತು. ಪುಣ್ಯಕೋಟಿ ಬರೋದು ಸಂದೇಹ ಎಂಬಂತೆ ಕೋಪದಿಂದ ಬಂಡೆ ಒಂದರ ಮೇಲೆ ಮಲಗಿತ್ತು. ಆದರೆ ಪುಣ್ಯಕೋಟಿ ಕೊಟ್ಟ ಮಾತಂತೆ ದೂರದಲ್ಲಿ ಬರ್ತಾ ಇರೋದನ್ನು ಈ ಹುಲಿ ನೋಡ್ತು. ಹುಲಿಗೆ ತುಂಬಾ ಆಶ್ಚರ್ಯವಾಗಿ ಹೋಯಿತು. ಗುಹೆ ಬಳಿ ಬಂದಾಗ ಪುಣ್ಯಕೋಟಿ, ಹುಲಿಯೇ, ನಾನು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇನೆ. ನನ್ನಲ್ಲಿ ಸಾಕಷ್ಟು ಮಾಂಸ ಇದೆ, ರಕ್ತವಿದೆ. ಅದನ್ನೆಲ್ಲ ನಿನಗೆ ಸಂತೋಷದಿಂದ ಕೊಡ್ತಾ ಇದ್ದೀನಿ. ಬಂದು ನನ್ನನ್ನು ತಿನ್ನು ಅಂತ ಹೇಳ್ತು. ಪುಣ್ಯಕೋಟಿ ಮಾತುಗಳನ್ನು ಕೇಳಿ ಹುಲಿಗೆ ಕಣ್ಣೀರು ಬಂತು. ಅವಳ ಸತ್ಯ ಪರಿಪಾಲನೆಗೆ ಹುಲಿ ಮೌನಿಯಾಗಿ ಹೋಯಿತು. ನೀನು ನನ್ನ ಒಡ ಹುಟ್ಟಿದ ಅಕ್ಕನಿಗೆ ಸಮಾನ. ನಿನ್ನ ತಿನ್ನೋದು ಅತಿ ದೊಡ್ಡ ಪಾಪ ಅಂತ ತುಂಬ ನೊಂದ್ಕೊಳ್ತು. ನಿನ್ನಂಥ ಪ್ರಾಮಾಣಿಕ ಹಸುವನ್ನು ತಿನ್ನೋದಕ್ಕೆ ಹೊರಟಿದ್ದೇನಲ್ಲ, ನಾನೆಂಥ ಪಾಪಿ ಅಂತ ತನ್ನನ್ನು ತಾನೇ ಬೈಕೊಂಡು ತನ್ನ ತಪ್ಪಿಗೆ ತಾನೇ ಬೆಟ್ಟದಿಂದ ಹಾರಿ ಪ್ರಾಣ ಬಿಡ್ತು. ನೋಡಿದ್ರಲ್ಲ ಮಕ್ಕಳೇ, ಪುಣ್ಯಕೋಟಿ ಕಥೆಯನ್ನು. ಸತ್ಯವಂತರಿಗೆ ಎಲ್ಲಿ ಹೋದರೂ ಬೆಲೆ ಕೊಡ್ತಾರೆ, ಪ್ರಾಮಾಣಿಕತೆಗೆ ಎಲ್ಲರೂ ತಲೆಬಾಗ್ತಾರೆ. ಆದ್ದರಿಂದ ಜೀವನದಲ್ಲಿ ನಾವು ಸತ್ಯಪರರಾಗಿ ನಡೆಯೋದು ಉತ್ತಮ.